नमो शेषाम्नाय स्मृतिहृदयदीप्ताय हरये अशब्दाब्धो गाढारचनिगमचर्चासु चतुरा न च न्याये प्रौढा न च विदितविद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नाः मान्याः स्मः किमपि च वदन्तोऽपि महताम् नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ असाधुर्मजिज्ञासा ॐ कुपिता हि फणच्छाया समीकृत्यापरं सुखं सेवन्ते यत्तदं धीराः तमुपासे श्रियः पतिम् ಹೇಳಿದರು ಛಾಯಾ ಯಥಾ ಪುಂಸದೃಶಿ ಪುಮಧೀನಾ ಚ ದೃಶ್ಯತೆ ಏವಮೇವಾತ್ಮಕಾ ಸರ್ವೇ ಬ್ರಹ್ಮಾದ್ಯಾಃ ಪರಮಾತ್ಮನಃ ಸತ್ತಾ ಪ್ರತೀತಿ ಕಾರ್ಯೇಷು ಪುಮಧೀನಾ ಯಥೇಯತೆ ಸತ್ತಾ ಪ್ರತೀತಿ ಕಾರ್ಯ ಎಲ್ಲದರಲ್ಲೂ ಕೂಡ ಪುರುಷ ಭಗವಂತನ ಅಧೀನವಾಗಿದ್ದಾರೆ ಆಭಾಸ ಏವ ಪುರುಷಾಃ ಮುಕ್ತಾಶ್ಚ ಪರಮಾತ್ಮ ಮುಕ್ತಿ ಹೋದ್ಮೇಲೂ ಕೂಡ ಪ್ರತಿಬಿಂಬನೆ ಹೊರತು ಏನಾಗೋದಿಲ್ಲ ಬಿಂಬ ಆಗೋದೇ ಇಲ್ಲ ವೆರಿ ಇಂಪಾರ್ಟೆಂಟ್ ಎಂದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರತಿಬಿಂಬ ಬಿಂಬ ಆಗೋದಿಲ್ಲ ಸೊ ಜೀವರು ಪ್ರತಿಬಿಂಬ ಅಂತ ಹೇಳಿದ ಮೇಲೆ ಇಲ್ಲೂ ಐಕ್ಯ ಇಲ್ಲ ಮುಂದೂ ಐಕ್ಯ ಇಲ್ಲ ಪ್ರತಿಬಿಂಬ ಅಂತ ಯಾರು ಹೇಳಿದ್ರು ಅಂದ್ರೆ ಶ್ರುತಿ ಹೇಳ್ತಾ ಇದೆ ಪ್ರತಿಬಿಂಬ ಅಂತೇಳಿ ಬ್ರಹ್ಮಸೂತ್ರ ಹೇಳ್ತಾ ಇದೆ ನೀವು ಹೇಳೋದಿಲ್ಲ ನೀವು ಹೇಳಿದ್ರೆ ನಿಮ್ಮ ವಿಷಯ ಇಲ್ಲ ಅವ್ರ ಶಾಸ್ತ್ರ ಟೆಕ್ಸ್ಟ್ ಅಲ್ಲ ನಿಮ್ಮದು ಟೆಕ್ಸ್ಟಲ್ಲಿ ಬಂದಿದ ಮೇಲೆ ಫಾಲೋ ಮಾಡಲೇಬೇಕು ಆತ್ಮಕಾಹ ಅಲ್ಪಚೇತನಃ ಕ ಅಲ್ಪ ಅಲ್ಪಾರ್ಥ ಬಾಲ ಬಾಲಕ ಇನ್ನೂ ಚಿಕ್ಕವನು ಅಂತ ಅರ್ಥ ಅಲ್ಪಚೇತನಃ ಪುರುಷಾಃ ಸಂಸಾರಿಣಃ ತದಧೀನತ್ವಾದಿ ತದಧಾನಿತ್ವಮೇವ ಆಭಾಸತ್ವಮಿತಿ ವಕ್ಷ್ಯತಿ ತದಧಾನಿ ಆಭಾಸತ್ವ ಅಂದ್ರೂ ಒಂದೇ ತದಧೀನತ್ವ ಅಂದ್ರೂ ಒಂದೇ ಪರಮೇಶ್ವರಾಭಯ ತತ್ವಂ ನ ಸರ್ವೇಷಾಂ ಸಾಕ್ಷಾತ್ ಕಿಂತು ಪಾರಂಪರ್ಯೇಣ ನಾವೆಲ್ಲ ಡೈರೆಕ್ಟ್ ಪ್ರತಿಬಿಂಬ ಅಲ್ಲ ಏನಾಗಿದ್ದೇವೆ ನಾವೀಗ ಪರಂಪರೆ ಇವತ್ತು ಗೌರ್ಮೆಂಟ್ ಸರ್ವೆಂಟ್ ಅಂದ್ರೂ ಕೂಡ ಸುಪೀರಿಯರ್ಗೆ ಅವನು ಹೇಗೆ ಅಧೀನನೋ ಹಾಗೆ ಡೈರೆಕ್ಟ್ ಮಿನಿಸ್ಟರ್ ಹೋಗ್ಬಾರ್ದು ಅಟೆಂಡರ್ ಡೈರೆಕ್ಟ್ ಮಿನಿಸ್ಟರ್ ಮಾತಾಡಕ್ಕೆ ಹೋದ್ರೆ ಇಲ್ಲಿ ಅವನ ಮೇಲೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಅಷ್ಟೇ ಫಾಲೋ ಮಾಡಬೇಕು ಆ ದೃಷ್ಟಿಯಲ್ಲಿ ದೊಡ್ಡ ಒಂದು ಸ್ಟ್ರೀಮ್ ಇದೆ ದೊಡ್ಡ ಸ್ಟ್ರೀಮ್ ಇದೆ ಸ್ವರೂಪ ಕಥನಾಯ ಶ್ರುತಿದ್ವಯಂ ಪಠತಿ ಛಾಯಾ ವಿಷ್ಣು ರೀತಿ ಛಾಯಾ ವಿಷ್ಣು ರಮಾ ವಿಷ್ಣೋ ಛಾಯಾ ಅಂದ್ರೆ ಆಭಾಸ ಪ್ರತಿಬಿಂಬ ಅಂತ ಅರ್ಥ ತಸ್ಯಾಹ ಛಾಯಾ ಧಾತ ಅವರಿಗೆ ಪ್ರತಿಬಿಂಬ ಯಾರು ಬ್ರಹ್ಮದೇವರು ವಿಶೇಷಕವು ಅಂದ್ರೇನು ವಿ ಅಂದ್ರೆ ಗರುಡ ಶೇಷ ಅಂದ್ರೆ ಶೇಷ ವಿಶೇಷ ವಿ ವಿಶೇಷ ಅಲ್ಲ ಮತ್ತೆ ಇದು ವಿಶೇಷ ಅಲ್ಲ ವಿ ಶೇಷ ವಿ ಅಂದ್ರೆ ಗರುಡ ಶೇಷ ಅಂದ್ರೆ ಶೇಷ ಯಾರಾದ್ಮೇಲೆ ಬ್ರಹ್ಮದೇವರಿಗೆ ಪ್ರತಿಬಿಂಬ ಅವರು ಆಮೇಲೆ ಸ್ತ್ರೀಯರು ಮಧ್ಯೆ ಸೇರಿಸಿದ್ರೆ ಸರಸ್ವತಿ ಭಾರತೀಯರು ಬರ್ತಾರೆ ಮತ್ತೆ ತಸ್ಯ ಇಂದ್ರಕಾಮೌಚ ಅವ್ರಿಗೆ ಇಂದ್ರಕಾಮರು ಬರೀ ಪುರುಷರಲ್ಲಿ ಇಷ್ಟೊಂದು ಸ್ತ್ರೀಯರಲ್ಲಿ ಇಷ್ಟೊಂದು ತಯೋರ್ ಅನ್ಯ ಅಖಿಲ ಅಪಿ ಉಳಿದವರೆಲ್ಲ ಅವರಿಗೆ ಅಂದ್ರೆ ಅವರ ತಕ್ಕಂತೆ ನೋಡ್ಕೊತ ನಮ್ಮ ರಿಜಿಸ್ಟರ್ ತಾವು ನೋಡ್ಕೋಬೇಕಾದ್ರೆ ಹರೇರ್ ಬ್ರಹ್ಮಾಸ್ಯ ಗೀಹಿ ಸ್ತ್ರೀ ಪುರುಷ ಸ್ತ್ರೀಯರಲ್ಲಿ ಬಂದಾಗ ಮಹಾಲಕ್ಷ್ಮಿ ಆಮೇಲೆ ಗೀಹಿ ಸರಸ್ವತಿ ಭಾರತೀಯ ಗೀರ್ವಾಕ್ ವಾಣಿ ಭಾರತಿ ಪರ್ಯಾಯ ಪದಗಳು ತಸ್ಯಾಹ ವಿಶೇಷವು ಮತ್ತೆ ವಿಶೇಷವು ಅಂದ್ರೇನು ಗರುಡ ಶೇಷರು ಇಂದ್ರ ಏತಯು ಅವರಿಗೆ ಇಂದ್ರದೇವರು ಮಾರಶ್ಚ ಮಾರ ಅಂದ್ರೆ ಮಣ್ಣು ಕಾಮ ಸರ್ವೇ ಏತಯೋ ತದಧೀನತಃ ಸರ್ವೇಪಿ ಸರ್ವೇ ಅಲ್ಪಶಕ್ತಯಶ್ಚೈವ ಪೂರ್ಣಶಕ್ತಿ ಪರೋಹರಿ ಇವರೆಲ್ಲ ಯಾರಿವರು ಅಲ್ಪಶಕ್ತಿಯವರು ಪೂರ್ಣ ಪರಮಾತ್ಮ ಒಬ್ಬನೇನೆ ಒಬ್ಬನೇ ಕಾಮನ್ ಸೆನ್ಸ್ ಮುಖ್ಯಸ್ಥ ಎಷ್ಟು ಜನ ಇರ್ತಾರೆ ಯಾವಾಗಲೂ ಒಬ್ಬನೇ ಈ 3 ಜನ ಮುಖ್ಯ ಹತ್ರ ಅರ್ಥನೇ ಇಲ್ಲ ಅದಕ್ಕೆ ಮತ್ತೆ ಪ್ರಶ್ನೆ ಕೇಳ್ತಾರೆ ಇವರಲ್ಲಿ ಯಾರು ಮುಖ್ಯ ಅಂತ ಮತ್ತೆ ಕೇಳ್ತಾರೆ 3 ಜನ ಮುಖ್ಯ ಅಂದ್ರೆ ಯಾರು ಮುಖ್ಯ ಅದರಲ್ಲೂ ಕೂಡ ಚೇತನತ್ವೇಪಿ ಭಿನ್ನಾಸ್ತೆ ತಸ್ಮಾದೇತೇನ ಸರ್ವರ ಇಷ್ಟೊತ್ತು ಏನ್ ಮಾಡಿದ್ದ ಗೊತ್ತಾ ವಿಷ್ಣುನು ಚೇತನ ನಾವು ಚೇತನ ಅದಕ್ಕೆ ಒಂದೇ ಅಂತ ಹೇಳಿದ್ದ ನೋಡಯ್ಯ ಚೇತನತ್ವ ಇದ್ರೂ ಏನಿದೆ ಇಲ್ಲಿಗ ಭೇದ ಇದೆ ಆದ್ರಿಂದ ಚೇತನತ್ವ ಅಂಬದು ಯಾವ್ದಲ್ಲ ಅದು ಏನಲ್ಲ ಅದು ಐಕ್ಯ ಸಾಧಕ ಹೇತು ಅಲ್ಲ ಅಪ್ರಯೋಜಕ ಹೇತು ಅಪ್ರಯೋಜಕ ಅಂದ್ರೇನು ಸಾಧ್ಯ ಸಾಧಕೋ ಹೇತು ಅಪ್ರಯೋಜಕ ಅದನ್ನ ಅಪ್ರಯೋಜಕ ಹೇಳ್ತಾರೆ ಇದು ಅಪ್ರಯೋಜಕ ಏನಂದ್ರೆ ಕೆಲಸ ಮಾಡಲು ಬರಲ್ಲ ಅಂತ ಅರ್ಥ ಯಾವ ಕೆಲಸ ಹೇಳ್ತೀವಿ ಕೆಲಸ ಮಾಡದೆ ಹೋದಾಗ ಏನಂತಾರೆ ಅಪ್ರಯೋಜಕ ಅದರಿಂದ ಧೂಮಾನುಮಾನಕ್ಕೆ ಧೂಮ ಅಗ್ನಿ ಸಮರ್ಥನೆ ಮಾಡುತ್ತೆ ಅದಕ್ಕೇನಾದ್ರು ಹೇತು ಇನ್ನೊಂದು ಕಾರಣ ಕೊಟ್ಟರೆ ಏನಾಗುತ್ತೆ ಧೂಮ ಬಿಟ್ಟು ಏನೇ ಕೊಟ್ಟರು ಕೂಡ ಅದು ಅಪ್ರಯೋಜಕ ಹೇತು ಚೇತನತ್ವ ಹೇತು ಅಪ್ರಯೋಜಕ ಚೇತನತ್ವ ಅಪ್ರಯೋಜಕ ಹೇತು ಅಂದ್ರೆ ಐಕ್ಯ ಸಾಧನೆ ಮಾಡಕ್ ಬರೋದಿಲ್ಲ ಅವನು ಅದ್ರ ಮೇಲೆ ಬೇಸಿಸ್ ಮಾಡಿದ್ದ ಅಲ್ಲ ಅಂತ ಹೇಳಿ ಸ್ವಲ್ಪ ಅಲ್ಪಶಕ್ತಿ ವಿದ್ಯಾರ್ಥಿ ಇದ್ದಾನೆ ಅವನಿಗೆ ಸೀಟ್ ನನಗೂ ಸೀಟ್ ಕೊಡಿ ಅಲ್ಲ ಯಾತಕ್ಕೆ ಅವನು ಸ್ಟೂಡೆಂಟು ನಾನು ಸ್ಟೂಡೆಂಟೆ ಅವನು ಅಪ್ಲೈ ಮಾಡಿದೆ ನಾನು ಅಪ್ಲೈ ಮಾಡಿದ್ದೆ
ನನಗೂ ಇಂಟ್ರೆಸ್ಟ್ ಇದೆ, ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಉಪಯೋಗ ಇಲ್ಲ. ಏನಿವೆಲ್ಲ ಇವು ಅಪ್ರಯೋಜಕ ಕಾರಣಗಳು. ಅವನಿಗೂ ನನಗೆ ಒಂದೇ ಮಾರ್ಕ್ಸ್ ಬಂದಿದೆ, ಅವನಿಗೆ ಕೊಟ್ಟಿದ್ದು ನನಗೆ ಕೊಟ್ಟಿಲ್ಲ, ಅವಾಗ ಏನು ಮಾಡ್ತಾನೆ? ಇಲ್ಲ, ಅವನು ತೆಗಿಬೇಕು, ಇವನು ಸೇರಿಸ್ಕೋಬೇಕಷ್ಟೆ. ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮುಖ್ಯ ಸಾಧನೆ ಅದು. ಮುಖ್ಯವಾದಿರೋದು ಯಾವ್ದು? ಅವ್ನು ಸೀಟ್ ಕೊಡ್ಲಿಕ್ಕೆ ಏನು ಕಾರಣ ಆಯ್ತು? ಅವನಿಗೆ 2 ಕಾಲೇಜಿಂದ ಕೊಟ್ಟಿಲ್ಲ, ಇದೆಲ್ಲ ಕಾರಣ ಅಲ್ಲ. ಅಷ್ಟು ಮಾರ್ಕ್ಸ್ ಬಂದಿದ್ದೆ ಕೊಟ್ಟಿದ್ದು, ಅಷ್ಟು ಮಾರ್ಕ್ಸ್ ನನಗೂ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಪ್ರಯೋಜಕ ಆಯ್ತು, ಉಳಿದ ಪ್ರಯೋಜಕ ಅಲ್ಲ. ಆಮೇಲೆ ಅದು ತೋರಿಸಿದ್ರು ಮಾರ್ಕು, ಬಟ್ ಅವ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದ, ಹೋಯ್ತು. ಮತ್ತೆ ಇವತ್ತು ಓಪನ್ ಅಲ್ಲ, ಜನರಲ್ ಮೆರಿಟ್ ಅಲ್ಲಿ ಬಂದ, ಇಬ್ಬರದ್ದು ಒಂದೇ ಆಗಿತ್ತೆ ಕೇಳಿದ. ಆ ರಿಸರ್ವೇಷನ್ ಕ್ಯಾಟಗರಿ ಇನ್ನೂ ಕಡಿಮೆನೇ ಬಂದವನು, ಇನ್ನು ಕಡಿಮೆಗೆ ಬಂದ್ಬಿಟ್ಟ. ಬೇರೆ ಇದೆ, ಅದು ಹೇತು, ಅದು ಹೇತು ಆಯ್ತು. ಇದು ಹೇತು ಆಗ್ಲಿಲ್ಲ. ಆಗ ಇನ್ನೊಂದು ಹೇತು ಸೇರ್ಕೊಳ್ತು. GM ಬಂದಾಗ ಮಾತ್ರ ಏನಾಗಬೇಕು? ಒಬ್ಬನು ಕೊಟ್ಟು ಒಬ್ಬನು ಬಿಡ್ಲಕ್ಕೆ ಬರೋದಿಲ್ಲ. ಕಟ್ ಆಫ್ ಬಂದು ಮಾರ್ಕ್ಸ್ ಅಂತ ಹಾಕ್ತಾರೆ, ಅದಿದ್ದವರೆಲ್ಲ ಸೇರ್ತಾರೆ. ಏತಯೋ ಮಾರಶ್ಚ ಆಭಾಸಕಾ ಸರ್ವೇ ಏತಯೋಸ್ತದಧೀನತಃ ಸರ್ಪೇ ಅಲ್ಪಶಕ್ತಯಶ್ಚೈವ ಪೂರ್ಣಶಕ್ತಿ ಪರೋಹರಿ ಚೇತನತ್ವೇಪಿ ಭಿನ್ನಾಸ್ತೆ ತಸ್ಮಾದೇತೆ ನ ಸರ್ವದಾ. ಯಾವಾಗಲೂ ಕೂಡ ಭಿನ್ನರೇ ಆಗಿದ್ದಾರೆ. ಛಾಯೇವ ಛಾಯ ವಿಶೇಷಕೌ ಗರುಡಶೇಷೌ ತಸ್ಯ ಧಾತು ಛಾಯೆ ತಯೋ ಗರುಡಶೇಷಯೋ ಪುನಸ್ತಯೋ ಇಂದ್ರಕಾಮಯೋ ಹರೇರ್ಬ್ರಹ್ಮ ಆಭಾಸ ಇತಿ ಸರ್ವತ್ರ ಸಂಬಂಧ. ಅದಿಷ್ಟು ಹೇಗೆ ಓದಬೇಕು ಅಂತ ಹೇಳ್ಕೊಡು. ಆಭಾಸತ್ವ ವ್ಯಾಖ್ಯಾನಂ ತದಧೀನತೆ ಇತಿ. ಆಭಾಸ ಅಂದ್ರೆ ಒಂದೇ, ಅಧೀನ ಅಂದ್ರೆ ಒಂದೇ. ಸರ್ವ ಇತ್ತೇನೇನ ಸರ್ವೇಷಾಂ ಪರಮೇಶ್ವರಾಭಾಸತ್ವ ಉಪಪಾದಯತಿ. ಸರ್ವೇ ಅಂತ ಹೇಳಿದ್ರಿಂದ ಎಲ್ಲರೂ ಕೂಡ ಏನಾಗಿದ್ದಾರೆ? ಪರಮಾತ್ಮನಿಗೆ ಪ್ರತಿಬಿಂಬರಾಗಿದ್ದಾರೆ. ಚಶಬ್ದೋ ಹರಿಸ್ತು ಇತಿ ಸುಶಬ್ದಾರ್ಥ. ಆಭಾಸತ್ವೇ ಕಿಮಿತ್ಯತ ಉಕ್ತಂ ಚೇತನತ್ವ ಇತಿ. ಆಭಾಸತ್ವ ಇರಲಿ, ಏನಾಯ್ತು ಅಂದ್ರೆ ಚೇತನತ್ವ ಇದೆ, ಐಕ್ಯ ಬರಲಿಲ್ಲಲ್ಲ ನೋಡು ಅಂತ ಹೇಳಿ. ಅತ್ರಾಪಿ ಏನಲ್ಲ ಹ್ಮ್ ಅಲ್ಲೊಂದು ಸೂಕ್ಷ್ಮ ವಿಚಾರ ಇದೆ. ಏನ್ ಸೂಕ್ಷ್ಮ ವಿಚಾರ ಅಂದ್ರೆ, ದೇವರು ಅಲ್ಲ, ನಮಗೆ ದೇವರು ಈ ರೀತಿ ಬಿಂಬ, ಜೊತೆಗೆ ಡೈರೆಕ್ಟ್ ಬಿಂಬನೂ ಹೌದು. ಅದಕ್ಕೆ ಬಿಂಬ ಮೂರ್ತಿ ಅಂತ ಕರೀತಾರೆ. ಗೊತ್ತಾಯ್ತಾ? ಅದು ದೇವರ ಕೆಪಾಸಿಟಿ. ಇದು ಬೇರೆಯವರಿಗೆಲ್ಲ ಬರೋದಿಲ್ಲ. ಅದು ದೇವರಿಗೆ ಮಾತ್ರ ವೈಶಿಷ್ಟ್ಯ. ಅವನು ನೇರ ಬಿಂಬನೂ ಆಗಿದ್ದಾನೆ. ಉಪಾಸನೆಗೆಲ್ಲ ಯಾವ್ದು ಬೇಕೋ ಈ ಅನುಸಂಧಾನ ಬೇಕು, ಚಾನಲ್ ಬಿಡ್ಕೊಡುದು. ಗೊತ್ತಾಯ್ತಾ? ಬಟ್ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಎವರಿ ಟೈಮ್. ದೇವ್ರಿಗೆ ಏನಿದೆ, ಈಗ ಡೈರೆಕ್ಟ್ ಕೂಡ ಆಗಿದ್ದಾನೆ. ಡೈರೆಕ್ಟ್ ಕಂಟ್ರೋಲ್ ಮಾಡೋಕ್ಕೂ ಬರುತ್ತೆ. ಸುಪ್ರೀಂ ಅಧಿಕಾರಿ ಇದ್ದಾನೆ. ಅವನೇನ್ ಮಾಡೋದು? ಬೇಕಾದ್ರೆ ಮಿನಿಸ್ಟರ್ ಹೋದ, ಯಾರೋ ಇದ್ದಿಲ್ಲ, ಸಸ್ಪೆಂಡ್ ಮಾಡ್ದ. ಆ ಪ್ರೊಸೀಜರ್ ಎಲ್ಲ ಬರಬೇಕಾಗಿಲ್ಲ, ಒಂದು ತಿಂಗಳಗಟ್ಟಲೆ ಬೇಕಿಲ್ಲ ಅದಕ್ಕೆ. ಅವ್ನ ಮಾತು ನಡೆದೋಯ್ತು. ಡೈರೆಕ್ಟ್ ಬೇಕಾದ್ರೂ ಮಾಡಬಲ್ಲ. ಸ್ವಾರಸ್ಯ ಏನಂದ್ರೆ ಮೇಲ್ನವರು ಡೈರೆಕ್ಟು ಮಾಡಬಹುದು, ಥ್ರೂನು ಮಾಡಬಹುದು. ಗೊತ್ತಾಯ್ತು? ದೇವ್ರು ಹಾಗೆ ಡೈರೆಕ್ಟು ಆಗ್ತಾನೆ, ಇಂಡೈರೆಕ್ಟು ಆಗ್ತಾನೆ. ಆದ್ರಿಂದ ನಾವು 2 ರೀತಿಯ ವೈಶಿಷ್ಟ್ಯ ಇರೋದ್ರಿಂದ ನಾವು ಬಿಂಬರೂಪಿ ಅಂತ ಹೇಳಿದ್ರೆ ಸಾಕಲ್ಲಿ. ಗೊತ್ತಾ? ಇಲ್ಲವ್ರು ಏನಾಗ್ತಿತ್ತು? ಪರಂಪರೆಯ ಬಿಂಬರೂಪಿ ಆಗ್ಬಿಡ್ತಿದ್ರು ಪರಮಾತ್ಮ. ಡೈರೆಕ್ಟ್ ಬಿಂಬ ಆಗ್ತಿದ್ದಿಲ್ಲ. ಅರ್ಥ ಆಯ್ತಾ? ಚೇತನತ್ವೇಪಿ ಅತ್ರಾಪಿ ತದಂಶತ್ವೋಪಲಕ್ಷಣಂ. ಆ ರೀತಿ ಇರೋದ್ರಿಂದನೇ ಸುಪೀರಿಯರ್ ಒಬಿಡಿಯಂಟ್ ಆಗಿರ್ತಾರೆ. ಇವ್ರು ಏನ್ ಮಾಡ್ತಿದ್ರು? ನಿಮ್ಮ ಮಾತು ನಾನೇ ಕೇಳಲಿ, ಇವ್ರ ಮಾತು ಕೇಳ್ತೀನಿ ಅಂತಿದ್ದವ್. ನನ್ನಾಗಿಲ್ಲ. ಈಗ ಅವ್ರ ಪವರ್ ಇನ್ನೂ ಜಾಸ್ತಿ ಆದ್ರಿಂದ ಯಾವ ಫಾರ್ಮ್ಯಾಲಿಟಿ ಇದ್ದಾನೆ ಡಿಸ್ಟ್ಯೂಸ್ ಮಾಡ್ಬೋದು ಅವ್ರನ್ನ, ಅಷ್ಟು ಪವರ್ ಇದೆ. ಸೊ ಅದೆಲ್ಲ ಏನ್ ಶಾಸ್ತ್ರ ಇದೆ ಅದೇ ಫಾಲೋ ಮಾಡ್ತೇವೆ. ಸರ್ವ ಇತ್ತೇನೆ. ಆದ್ರೆ ಶಾಸ್ತ್ರ ಓದೋರ್ಗೆ ಏನಾಗುತ್ತೆ ಗೊತ್ತಾ? ಎಲ್ಲ ಅರ್ಥ ಆಗುತ್ತೆ. ಗೊತ್ತಾಯ್ತಿಲ್ಲ? ಇವತ್ತು ಏನೂ ಅರ್ಥ ಆಗಲ್ಲ ಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೆ ಶಾಸ್ತ್ರಜ್ಞರಿಗೆ ಮಹತ್ವ ಬಂತು ಅಂದ್ರೆ ಎಲ್ಲ ಗೊತ್ತವ್ರಿ. ಲೌಕಿಕದಲ್ಲೂ ಕೂಡ ಬೇಕಾದ ಕೆಲಸ ಮಾಡಕ್ ಬರ್ತದೆ. ಹೇಳ್ತಿಲ್ಲ, ಫುಲ್ ಗೊತ್ತಿದೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಅವ್ರು ಸುಮ್ಮನೆ ನೋಡ್ತೇನೆ, ಪಟ 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 ಮುಗಿಸ್ಬಿಡ್ತಾರೆ. ಇದೆಲ್ಲ ವರ್ಕ್ ಎಕ್ಸಾಂಪಲ್ಸ್ ಇದ್ದಾಗ. ಅದಕ್ಕೆ ಒಂದು ಹೇಳ್ತಾರೆ, ತತ್ವಜ್ಞಾನ ಒಂದು ಎಲ್ಲಾ ವಿದ್ಯೆ ಬಂದಾಗ ಲೆಕ್ಕ. ಉಳಿದು ಯಾವುದೇ ಬಂದರೂ ಕೂಡ ಅದು ಒಂದೇ, ಮತ್ತು ಪರ್ಫೆಕ್ಷನ್ ಇರೋದಿಲ್ಲ. ಇದು ಪರ್ಫೆಕ್ಷನ್ನೇ ಬೇರೆ. ಅದಕ್ಕೆ ಸಾವಿದ್ಯಾ ಯಾ ವಿಮುಕ್ತಿ ಎಂಬುದು ಅಧ್ಯಾತ್ಮ ವಿದ್ಯೆ ಸಮನಾದ ವಿದ್ಯೆನೇ ಇಲ್ಲ ಅಂತ ಹೇಳೋದು. ಅಧ್ಯಾತ್ಮ ವಿದ್ಯಾನಾಮ ಅನ್ನೋದು ಅದೇ ಕಾರಣ. ಇವತ್ತು ರಾಯರಂತವ್ರು ತಗೊಳ್ಳಿ, ಎಂಥ ಕೆಲಸ ಮಾಡ್ತಿದ್ದಾರೆ ಅವರು. ಎಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ ಮಾಡಿದ ಕೆಲಸ, ಮಾಡಲಾರ್ದ ಕೆಲಸನ ಮಾಡೋದಿದ್ರೆ ಉಳಿದು ಎಲ್ಲದನ್ನೂ ಮಾಡಾಕ್ತಾರೆ. ತತ್ವಜ್ಞಾನದ ಮಹತ್ವ. ಪುರುಷಾರ್ಥ ಹೊತಶಬ್ದಾದಿತ್ಯ ಪಾದರಾಯಣ. ಓಂ. ಗೊತ್ತಾಯ್ತಾ? ಸಕಲ ಪುರುಷಾರ್ಥಕ್ಕೆ ಸಿದ್ಧಿ ಸಿಗೋದು ಇದರಿಂದ ಒಂದೇನೆ. ಎಷ್ಟು ಜ್ಞಾನ ಬರುತ್ತೆ. ನಮ್ಮ ಜನ ಹಾಗಲ್ಲ. ರಿಟೈರ್ ಆದ್ಮೇಲೆ ಏನಾರ ಓದ್ಕೊಂತಾರೆ, ಹಾಗಲ್ಲ. ಮೊದಲು ಹೇಳ್ಕೊಡ್ಬೇಕು. ಒಂದು ಏನಾರು ಕಲಿಸ್ತಾರೆ ಜೊತೆ ಹುಡುಗರಿಗೆ, ಒಂದು ಸಂಗೀತ ಪ್ಲಸ್ ಮಾಡೇ ಮಾಡ್ತಾರೆ.
ಎಲ್ಲ ಬಿಟ್ಟು ಒಂದು ಪ್ಲಸ್ ಮಾಡಿಬಿಡಿ ಸಾಕು, ಎಷ್ಟಾಗತ್ತಾಗ ಎಲ್ಲ ಸೇರ್ಕೊಂಡು ಇದರಲ್ಲೂ ನಂಬರ್ ಒನ್ನೇ ಇರ್ತಾನೆ ಅವಾಗ. ನಮ್ಮ ಜನ ಬಿಡಿದವ್ರಿಗೆ ಅರ್ಥ ಆಗುತ್ತೆ ಸಾಕು, ಬಿಟ್ಬಿಟ್ಟು ನಮ್ಮವ್ರಿಗೆ ಅರ್ಥ ಆಗಿದೆ, ಉಳಿದವ್ರಿಗೆ ಆಗ ಅರ್ಥ ಆಗುತ್ತೆ. ಇಲ್ಲ ಯಾಕೆ ಪ್ರತಿಯೊಬ್ಬ ಮಾಧ್ಯಮ ಆಫೀಸರ್ ಏನಾಗಿರ್ಬೇಕಾಗಿತ್ತು ಆ ಲೆಕ್ಕದಲ್ಲಿ, ಸುಧಾ ಪಂಡಿತರಾಗಿ ಆ ರೀತಿ ಮಾಡಬೇಕಿತ್ತು ಆಕ್ಚುಲಿ. ಆಭಾಸತ್ವ ಸರ್ವದೇವ ಸರ್ವದಾ ಇತ್ಯನೇನ ಭಿನ್ನಾಯವೈತ್ಯವಧಾರಣಂ ಸೂಚಯತಿ. ಉದಾಹೃತ ಶ್ರುತೀನಾಂ ಫಲಮಾಹ ಇತ್ಯಾದಿ. ಇವ್ರು ಯಾತಕ್ಕೆ ಹೋಗಲ್ಲ ಅಂದ್ರೆ ವೇಸ್ಟ್ ಆಫ್ ಟೈಮ್ ಹೋಗಲ್ಲ ಅಷ್ಟೇ. ಕೆಲಸ ಮಾಡಕ್ಕೆ ಬರುತ್ತೆ ಇವರಿಗೆ, ಬಟ್ ಯಾಕೆ ಹೋಗಲ್ಲ ಅಂದ್ರೆ ಏನಾರು ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಡೋಂಟ್ ಕೇರ್. ಮುಖ್ಯ ಕೆಲಸ ಅಲ್ಲಿದೆ, ಉದ್ದೇಶ. ದೇವ್ರ ಕೆಲಸ ಮುಗಿಸಿ ಮಾಡೋ ಅಂದ್ರೆ ಮುಗಿಸಿ ಮಾಡಕ್ ಬರಲ್ಲ. ಯಾತಕ್ಕೆ? ದೇವ್ರ ಕೆಲಸ ಎಂಡ್ಲೆಸ್. ಆದ್ರಿಂದ ಏನ್ ಮಾಡ್ಬೇಕಾಗ ಅದಕ್ಕೆಲ್ಲ ಗಮನ ಆ ಕಡೆ ಕೊಡ್ತಾರೆ. ಈ ಕಡೆ ರಾಯರು ಬರ್ಸ್ ಮಾಡಿದ್ರೆ ರಾಜರೇ ಆಗ್ಬೋದಾಗಿತ್ತು ಬೇಕಾದ್ರೆ. ಶ್ರೀಪಾದ್ರಿ ಹತ್ರ ಶ್ರೀಪಾದ್ರ ನಿಜವಾಗ್ಲೂ ಆಗ್ತಿದ್ರು ಅವ್ರ. ತ್ಯಾಗ ಮಾಡೋ ಸಿಂಹಾಸನ ಕೂತ ಮೇಲೆ ಕೂಡ ಇವಾಗ ಪರಿಹಾರ ಮಾಡಿದ್ರೆ ಕೊಡ್ಬಾರ್ದೆ, ಮುಗಿದ ತಕ್ಷಣ ಬಾ ಕೊಡು ಅಂತೀವಿ ಅವ್ನ ಕೆಲಸ. ಇಮ್ಮಿಡಿಯೇಟ್ ಆಗಿ ಒಂದು 4 ದಿವಸ ಬರ್ಸಿರ್ತ ಕೊಡೋ ಅಲ್ಲಿಂದ ಇಮ್ಮಿಡಿಯೇಟ್ ಕೆಲಸ ಮುಗೀತು. ನನ್ನ ಕೆಲಸ ಇದಲ್ಲ, ದೊಡ್ಡದೇ ನನಗೆ ಅಂತ ಹೇಳ್ತಾರೆ. ಇದು ಇವರೆಲ್ಲ ಯಾಕೆ ಉಳಿದವ್ರಿಗೆ ಯಾಕೆ ಬರಲ್ಲ ಎಲ್ಲರಿಗೂ ಆ ರೀತಿ ಮಾಡಕ್ಕೆ ಅಂದ್ರೆ ಅವ್ರಿಗೆ ಇದಿಲ್ಲ, ಆ ವಿಷನ್ ಇತ್ತಾದ್ರಿಂದ ಅವನಿಗೆ ಆಶ್ಚರ್ಯ. ಇಷ್ಟು ಬಿಟ್ಟು ಬಿಡ್ತಾರೆ ಜನಗಳಿಗೆಲ್ಲ, ಉಳಿದವರಿಗೆ ಆಶ್ಚರ್ಯ. ಇದಕ್ಕೆ ದೊಡ್ಡದು ಹಾಗಿದ್ರೆ ಅಂತ ಅರ್ಥ ಆಯ್ತು. ಇದಕ್ಕಿಂತ ದೊಡ್ಡದು ಅಂದ್ರೆ ಶಾಸ್ತ್ರನೇ. ಅವ್ನ ಭಕ್ತಿ ತುಂಬಾ ಜಾಸ್ತಿ ಆಗೋಯ್ತು. ಇದು ನೋಡಿದಾಗ ಉಡಿಸಿದ್ದಕ್ಕೆ ಎಷ್ಟು ಗೌರವ ಬಂತು, ಅದಕ್ಕೆ ಜಾಸ್ತಿ ಗೌರವ ಬಿಟ್ಟಾಗ ಇನ್ನೂ ಬಂದ್ಬಿಡುತ್ತೆ. ಎಷ್ಟು ಗ್ರೇಟ್ ಇದ್ದಾರೆ. ಮುಂದೆ ಬರುತ್ತೆ, ಸೂತ್ರನೂ ಬರುತ್ತೆ. ಇತ್ಯಾದಿ ಶ್ರುತಿವಾಕ್ಯೇಭ್ಯೋ ಜ್ಞಾಯತೆ ಭೇದ ಏವಹಿ. ಎಷ್ಟು ಶ್ರುತಿವಾಕ್ಯ ಕೊಟ್ರಲ್ಲ, ಭೇದ ಎರಡು ಶ್ರುತಿವಾಕ್ಯ ಬೇಕಾಷ್ಟು ಕೊಡ್ತಿರ್ತವೆ ಅಂತ ಹೇಳಿ. ಇದಾನೀಂ ಅತಯವ ಚೋಪಮ ಇತಿ ಸೂತ್ರ. ಅತಯವ ಚೋಪಮ ಇಷ್ಟೆಲ್ಲ ಹೇಳ್ತಿರೋದೀಗ. ಸೂತ್ರಾವಯಂ ವ್ಯಾಖ್ಯಾತುಂ ಸನ್ನಿವರ್ತನೀಯಂ ಆಶಂಕಾಮಾಹ ಆಭಾಸತ್ವಂ ಹೀತಿ. ಆಭಾಸತ್ವಂ ನಿರ್ಣೀತಂ ಜೀವಸ್ಯ ಪರಮಾತ್ಮನಃ ತತ್ರ ಯುಕ್ತಂ. ಅದಕ್ಕೆ ವಾದಿರಾಸ ಬಗ್ಗೆ ಕಥೆ ಹೇಳ್ತಾರೆ. ಪರ್ಯಾಯ ಕೊಡ್ಬೇಕಾಗಿತ್ತು ಅವರು, ಚೂರು ಮಾಡಲೇ ಇಲ್ಲ. ಪರ್ಯಾಯ ಸಂಚಾರ ದೊಡ್ಡ ಪ್ರೋಗ್ರಾಮ್ ತಾನೇ, ಅದು ವರ್ಷಗಟ್ಟಲೆ ನಡೆಯುತ್ತೆ. ಅಷ್ಟೊತ್ತಿ ಸಿದ್ಧತೆ ಮಾಡ್ಕೋಬೇಕಲ್ಲ. ಅವ್ರು ಪಾಠ ಹೇಳ್ದಕ್ಕೆ ಹೋಗ್ಬಿಟ್ಟು ಹೋಗ್ಲೇ ಇಲ್ಲ. ಶಿಷ್ಯರಿಗೆಲ್ಲ ಆತಂಕ ಆಯ್ತಂತೆ. ಈ ಪರ್ಯಾಯ ಹೇಗೆ ನಡೆಸ್ತಾರೆ, ಇಷ್ಟು ಜನ ಇವ್ರ ಪರ್ಯಾಯ ಅಂದ್ರೆ ಕೇಳ್ಬೇಕು, ಭಾರಿ ಜನ ಬರ್ತಾರೆ. ಏನೇ ಬರುತ್ತೆ ಬಡಿ ಅಂದ್ಬಿಟ್ರು. ಅಷ್ಟೊತ್ತು ಏನಾಯ್ತು, ರಾಜ ಬಂದು ಫುಲ್ ಪರ್ಯಾಯ ಕೊಟ್ಬಿಟ್ಟ. ನೋಡಿದ್ರೆ ಹೇಳಿಲ್ಲ ಅನ್ನೋ ಆಗಲೇ ಹೇಳಿದಿರುತ್ತೇನೆ, ತತ್ರ ವಯಮೇವ ಸಾಕ್ಷಿಣ ಅಂತ, ನಾವೇ ಸಾಕ್ಷಿ ಅಂತೇಳಿ. ಅದು ಅರ್ಥ ಆಯ್ತಾ? ಇವು ಆಧಾರ ಗ್ರಂಥ ಓದಿದ್ರೆ ಸಂಪತ್ತು ಬರುತ್ತೆ ಅಂತ ಹೊತ್ತೆಲ್ಲ ಹೇಳಿದಾರೆ. ಇದೆಲ್ಲ ಮಾಡಿದ್ರೆ ಸಂಪತ್ತು ಬರುತ್ತೆ ಅಂತ. ಅದು ಕೂತಲ್ಲೇ ಬಂತು. ಅದು ಎಷ್ಟು ಏನೇ ಟೂರ್ ಮಾಡಿ ತರಬೇಕಾಗಿತ್ತು ವರ್ಷಗಟ್ಟಲೆ, ಅದಿಷ್ಟು ಹಾಗೆ ಬಂತು. ಇದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ ಏನ್ ಬೇಕೋ ಅದು ಕೊಡುತ್ತೆ. ಅದಂತ ನೀವು ನಿಮ್ಗಿಂತ ಮುಂಚೆ ರೆಡಿ ಆಗಿಬಿಟ್ಟಿರುತ್ತೆ ಆಗ್ಲೇ. ನೀವು ಕೇಳೋದಕ್ಕೆ ಹೋಗ್ಬೇಕಾದ್ರೆ ಜೊತೆಗೆ ಇರುತ್ತೆ. ಹಾಗೆ ಆ ವಿಶ್ವಾಸ ಬರ್ಬೇಕಾದ್ರೆ ಅನುಭವ ಬೇಕಾಗುತ್ತೆ. ಇತ್ಯಾದಿ ವಾಕ್ಯೇಭ್ಯೋ ಜ್ಞಾಯತೆ ಭೇದ ಏವಹಿ ಆಭಾಸತ್ವಮ್ಮೆ ನಿರ್ಣೀತಂ ಜೀವಸ್ಯ ಪರಮಾತ್ಮನಃ ತತ್ರ ಯುಕ್ತಂ. ಯಜ್ಜೀವಸ್ಯ ಪರಮಾತ್ಮನ ಆಭಾಸತ್ವಂ ಶ್ರುತಿಬಲೇನ ನಿರ್ಣೀತಂ ತದ್ಯುಕ್ತಿ ವಿರುದ್ಧಂ ಅಂತ ಹೇಳಿದ್ರೆ ಸರಿಯಲ್ಲ. ಯದಾಭಾಸ ಉಪಾಧ್ಯಾಯತ್ತ ಈಯತೆ. ಈಗ ಒಂದು ಪ್ರಶ್ನೆ ಹಾಕಿದೆ, ಇಂದು ಬಂದಿದೆ ಆಗ್ಲೇ. ಅಲ್ರಿ, ಉಪಾಧಿ ಇಲ್ಲದೆ ಆಭಾಸ ಬರುತ್ತಾ? ಪ್ರತಿಬಿಂಬಕ್ಕೆ ಏನ್ ಬೇಕು? ಯಾವಾಗಲೂ ಉಪಾಧಿ ಬರುತ್ತೆ. ಉಪಾಧಿ ಬಂದ ತಕ್ಷಣ ಏನಾಯ್ತು? ಅದು ನ್ಯಾಚುರಲ್ ಅಲ್ಲ ಅಂತ. ಉಪಾಧಿ ಹೋದ ತಕ್ಷಣ ಏನಾಗತ್ತೆ? ಅಷ್ಟೇನೆ. ಉಪಾಧಿ ಎಂಬುದು ಅಜ್ಞಾನವೇ ಉಪಾಧಿ, ಅವಿದ್ಯಾ ಉಪಾಧಿ. ಅದರಿಂದ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಷ್ಟೇ. ಯಾವಾಗ ಹೋಗುತ್ತದು? ಆದ್ರಿಂದ ಉಳಿದು ಯಾವ್ದು ಉಳಿತು ಕೊನೆಗೆ? ಬಿಂಬ ಒಂದೇ ಉಳಿತು. ಒಳ್ಳೆ ಪ್ರಶ್ನೆ ಇದು. ಅದಕ್ಕೆ ಹೇಳಿದ್ರು ನಿಜ. ಅದು ಉಪಾಧಿ ಅನ್ನೋದು ಔಪಾಧಿಕವಾದ ಇದಿದ್ರೆ ಪ್ರತಿಬಿಂಬತ್ವ ಇದ್ರೆ ಹಾಗಾಗ್ತಿತ್ತು. ಇದು ಸಹಜ ಪ್ರತಿಬಿಂಬ ಅಂತ. ಸಹಜ ಪ್ರತಿಬಿಂಬ ಅಂದ್ರೆ ಫಾರ್ ಎವರ್ ಏನಾಗಲ್ಲ, ಅದು ಹೋಗೋದು. ಅದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ನಾಳೆ. ಓಂ ನಾರಾಯಣಂ